ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 1. ಪರಮೋನ್ನತ ಸತ್ಯ. ಪರತತ್ವವನ್ನು ಗಳಿಸುವುದೇ ಬದುಕೆಂಬ ಪ್ರಕ್ರಿಯೆಯ ಉದ್ದೇಶ ಮತ್ತು ಅರ್ಥ. ಪರತತ್ವ ಎಂದರೆ ಆತ್ಮ. ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದ ಎಲ್ಲರೂ ಭಾರತೀಯರು ಆತ್ಮ ಎಲ್ಲೆಲ್ಲೂ ಇದೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ. ಇದನ್ನು ಅವರು ಹೇಗೆ ತಿಳಿದುಕೊಂಡರು ಎಂದು ಕೇಳಿದರೆ, ಕೆಲವರು ವೇದಗಳು ಕಲಿಸಿಕೊಟ್ಟಿವೆ ಎನ್ನುತ್ತಾರೆ, ಮತ್ತೆ ಕೆಲವರು ಶಾಸ್ತ್ರಗಳನ್ನು ಉದ್ಧರಿಸುತ್ತಾರೆ, ಇನ್ನು ಕೆಲವರು ಮಹಾತಪಸ್ವಿಗಳ ಅನುಭವಯುತ ಸಮರ್ಥನೆಯನ್ನು ಆಧಾರವಾಗಿ ಕೊಡುತ್ತಾರೆ. ಪ್ರತಿಯೊಬ್ಬನೂ ತನ್ನ ಬುದ್ಧಿಯು ಎಷ್ಟು ಮಟ್ಟಿಗೆ ಹರಿತವಾಗಿದೆಯೋ ಅದನ್ನವಲಂಬಿಸಿ ನಿರ್ಣಯಕ್ಕೆ ಬರುತ್ತಾನೆ ಹಾಗೂ ಅದರ ವಿಹಿತತೆಯನ್ನು ಸಮರ್ಥಿಸುತ್ತಾನೆ. ಅನೇಕ ಮಹಾಪುರುಷರು ಸರ್ವವ್ಯಾಪಿಯಾದ ಆತ್ಮದ ಸಂಶೋಧನೆಗೆ ತಮ್ಮ ಬುದ್ಧಿಶಕ್ತಿಯನ್ನು ಪ್ರಯೋಗಿಸಿ ಪ್ರಯತ್ನಿಸಿದ್ದಾರೆ. ಆ ದೈವೀ ತತ್ವದ ದರ್ಶನ ಪಡೆದು ಧನ್ಯರಾಗಿದ್ದಾರೆ. ಭಾರತದಲ್ಲಿ ಅನೇಕಾನೇಕ ಬೋಧಕರು, ಪಂಡಿತರು, ಸಾಧಕರು ಮತ್ತು ಸನ್ಯಾಸಿಗಳು ತಾವು ಎದುರಿಗಿರಿಸಿಕೊಂಡ ಲಕ್ಷ್ಯವನ್ನು ಪ್ರಾಮಾಣಿಕ ಪರಿಶ್ರಮದಿಂದ ಯಶಸ್ವಿಯಾಗಿ ಸಾಧಿಸಿರುವುದಕ್ಕೆ ಸಾಕ್ಷ್ಯಾಧಾರಗಳಿವೆ. ಆದರೂ ಲಕ್ಷೋಪಲಕ್ಷ ಮಾನವರಲ್ಲಿ ಹಾಗೆ ವಿಶ್ವಾತ್ಮ ದರ್ಶನ ಪಡೆದುಕೊಂಡಿರುವವರು ಕೇವಲ ಎಣಿಸಿ ಬಿಡಬಹುದಾದಷ್ಟು ಕಡಿಮೆ ಜನ. ಆತ್ಮದರ್ಶನಕ್ಕೆ ಸಹಾಯಕವಾಗುವಂತೆ ಬುದ್ಧಿಶಕ್ತಿಯೂ ವಿವೇಚನಾ ಸಾಮರ್ಥ್ಯವೂ ಮಾನವರಲ್ಲಿರುವಷ್ಟು ಎತ್ತರದ ಮಟ್ಟದಲ್ಲಿ ಬೇರೆ ಯಾವ ಜೀವಿಯಲ್ಲೂ ಇಲ್ಲ. ಮನುಷ್ಯನನ್ನು ಸೃಷ್ಟಿಯ ಮಕುಟವೆಂದು ಕರೆಯಲು ಇದೇ ಕಾರಣ. ಆದ್ದರಿಂದಲೇ ಶಾಸ್ತ್ರಗಳು ಮಾನವನಾಗಿ ಜನಿಸುವುದೇ ಸುದೈವ ಎಂದು ಸಾರುವುದು. ಸೃಷ್ಟಿಯ ಕಾರಣವನ್ನು ಅರಸುವುದಕ್ಕೆ ಬೇಕಾದ ಅರ್ಹತೆ ಮಾನವನಿಗಿದೆ. ಅವನಲ್ಲಿ ಆ ಪ್ರೇರಣೆ ಇದೆ, ಸಾಮರ್ಥ್ಯವೂ ಇದೆ. ಸೃಷ್ಟಿಗೊಂಡಿರುವ ಈ ಜಗತ್ತನ್ನು ಅವನು ತನ್ನ ಶಾಂತಿಗಾಗಿ, ಸಮೃದ್ಧಿ, ಸಂರಕ್ಷಣೆಗಳಿಗಾಗಿ ಬಳಸಿಕೊಳ್ಳುತ್ತಾನೆ. ತನ್ನ ಸುಖ ಸಂತೋಷಗಳನ್ನು ಹೆಚ್ಚಿಸಿಕೊಳ್ಳಲು ನಿಸರ್ಗದ ವಸ್ತುಗಳನ್ನೂ ಶಕ್ತಿಗಳನ್ನೂ ಬಳಸಿಕೊಳ್ಳುತ್ತಿದ್ದಾನೆ. ಇದನ್ನು ವೇದಗಳೇ ಅಂಗೀಕರಿಸಿವೆ. ಲಕ್ಷಾಂತರ ಜನರ ಧರ್ಮಕ್ಕೆ ವೇದಗಳೇ ಪ್ರಮಾಣ. ಅವು ಸಾಕ್ಷಾತ್ ಭಗವಂತನ ವಾಣಿಯೇ ಆಗಿವೆ. ವೇದಗಳು ಅನಾದಿ ಎಂದು ಹಿಂದೂಗಳು ನಂಬುತ್ತಾರೆ. ಆದ್ದರಿಂದ ಅವುಗಳಿಗೆ ಅಂತ್ಯವೂ ಇಲ್ಲ. ಇಲ್ಲಿ ದೇವರು ಮನುಷ್ಯನೊಂದಿಗೆ ಮಾತನಾಡಿದ್ದಾನೆ. ಅವು ವಿದ್ವಾಂಸರು ಬರೆದ ಪುಸ್ತಕಗಳಲ್ಲ. ಪರಮೋನ್ನತ ಲಕ್ಷ್ಯವನ್ನು ಸಾಧಿಸುವ ವಿಧಾನಗಳನ್ನು ಕುರಿತು ಅನೇಕ ಋಷಿ ಮುನಿಗಳಿಗೆ ಭಗವಂತನ ಕೃಪೆಯಿಂದುಂಟಾದ ದರ್ಶನಗಳು. ವಿಹಿತವಾದ ಸಾಧನ ಪಥಗಳೆಂದು ಪ್ರಕಟವಾಗುವುದಕ್ಕಿಂತ ಮೊದಲೂ ಅವಿದ್ದುವು. ಕಾಲಮಾನದ ಯಾವುದೇ ಒಂದು ಹಂತದಲ್ಲಿ ಅವು ಉದಯಿಸಲಿಲ್ಲ. ಮತ್ತೆ ಮುಂದೆ ಇನ್ಯಾವುದೋ ಹಂತದಲ್ಲಿ ಅವುಗಳನ್ನು ತೊಡೆದು ಹಾಕುವುದೂ ಸಾಧ್ಯವಿಲ್ಲ. ವೇದಗಳು ಹೊಳಹುಗಾಣಿಸುವ ಧರ್ಮವು ಆದಿ ಮತ್ತು ಅಂತ್ಯರಹಿತವಾದದ್ದು, ಏಕೆಂದರೆ ಅದು ಪರಮೋನ್ನತ ಲಕ್ಷ್ಯವನ್ನು ಕುರಿತಾಗಿದೆ. ಸರ್ವೋನ್ನತ ಲಕ್ಷ್ಯಕ್ಕೆ ಸಂಬಂಧಪಟ್ಟ ಧರ್ಮವು ಅಂತ್ಯವಿಲ್ಲದ್ದು ಎಂದು ಒಂದು ವೇಳೆ ಒಪ್ಪಿಕೊಂಡರೂ ಅದಕ್ಕೆ ಆದಿಯಂತೂ ಇರಲೇಬೇಕು ಎಂದು ಕೆಲವರು ವಾದಿಸಬಹುದು. ಸೃಷ್ಟಿ, ಪ್ರಳಯ, ಈ ಚಕ್ರಕ್ಕೆ ಆದಿ ಅಥವಾ ಅಂತ್ಯ ಬಿಂದುಗಳಿಲ್ಲ. ಅದು ನಿರಂತರವಾಗಿ ಸುತ್ತುತ್ತಲೇ ಇರುವ ಚಕ್ರ ಎಂದು ವೇದಗಳು ಸಾರುತ್ತವೆ. ವಿಶ್ವಶಕ್ತಿಯ ಪ್ರಮಾಣದಲ್ಲಿ ಹೆಚ್ಚಾಗಲಿ ಕಡಿಮೆಯಾಗಲಿ ಯಾವುದೇ ತೆರನಾದ ವ್ಯತ್ಯಾಸವಾಗುವುದಿಲ್ಲ. ಅದು ಎಂದೆಂದಿಗೂ ಒಂದೇ ಆಗಿ ಉಳಿದಿರುತ್ತದೆ. ಸೃಷ್ಟಿ ಮತ್ತು ಸೃಷ್ಟಿಕರ್ತ ಎರಡೂ ಎಲ್ಲಿ ಪ್ರಾರಂಭವಾದುವೆಂದು ತಿಳಿಯದ, ಎಲ್ಲಿ ಮುಗಿಯುತ್ತವೆಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲದ ಎರಡು ಸಮಾನಾಂತರ ರೇಖೆಗಳ ಹಾಗೆ. ಎರಡೂ ಪರಸ್ಪರ ಸಮಾನ ದೂರದಲ್ಲಿ ಚಲಿಸುತ್ತಲೇ ಇವೆ ಎಂದೂ ಎಂದೆಂದೂ. ಭಗವಂತನು ಸದಾ ಕಾರ್ಯಶೀಲನಾಗಿದ್ದರೂ ಸಹ ಅವನ ಇಚ್ಛೆಯಾಗಲಿ ಶಕ್ತಿಯಾಗಲಿ ಮಾನವ ಮತಿಗೆ ಸ್ಪಷ್ಟವಾಗುವುದಿಲ್ಲ. ಭಾರತೀಯರ ಪ್ರಕಾರ ಪರತತ್ವವು ವ್ಯಾಪಕತೆಯೇ ಆಗಿದೆ. ಎತ್ತರದ ಆಗಸದವರೆಗೆ ಏರಿ ಆ ವಿಶಾಲಾವಕಾಶದಲ್ಲಿ ಸ್ವತಂತ್ರವಾಗಿ ಚಲಿಸುತ್ತದೆ. ಐತಿಹಾಸಿಕ ಕಾಲಕ್ಕಿಂತಲೂ ಬಹಳ ಹಿಂದೆಯೇ ಇದನ್ನು ಬಹುಸ್ಪಷ್ಟವಾದ ಮಾತುಗಳಲ್ಲಿ ಘೋಷಿಸಲಾಗಿದೆ. ಇತಿಹಾಸದ ಗತಿಯಲ್ಲಿ ಈ ಪರಮೋನ್ನತ ತತ್ವದ ಅಧ್ಯಯನ ಮತ್ತು ಪ್ರಸಾರ ಅನೇಕ ಹಿನ್ನಡೆಗಳನ್ನು ಅನುಭವಿಸಿರುವುದುಂಟು.
ಆದರೆ ಅಂತಹ ಸಂದರ್ಭಗಳನ್ನು ಹಾದು ಗೆದ್ದು ಇಂದು ಸಜೀವವಾಗಿ ಚುರುಕಾಗಿ ಸಾಗಿದೆ. ಈ ದರ್ಶನದ ಅಂತಃಸತ್ಯಕ್ಕೆ ಇದೇ ಸಾಕ್ಷಿ. ಯಹೂದ್ಯ ಧರ್ಮ, ಕ್ರೈಸ್ತ ಧರ್ಮ, ಜೋರಾಸ್ಟ್ರಿಯನ್ ಧರ್ಮಗಳಲ್ಲಿನ ಪರತತ್ವದ ಕಲ್ಪನೆಯೂ ತನ್ನೊಳಕ್ಕೆ ಭಾರತೀಯ ಕಲ್ಪನೆಯನ್ನೂ ಅಳವಡಿಸಿಕೊಂಡು ತಮ್ಮವೇ ಎಂಬಂತೆ ಅರಗಿಸಿಕೊಂಡಿರುವುದು ವ್ಯಕ್ತವಾಗುತ್ತದೆ. ಭಾರತೀಯ ಕಲ್ಪನೆಯು ಅವುಗಳಿಗೆ ವಿರೋಧಿ ನೆಲೆಯಲ್ಲಿ ನಿಲ್ಲಲಿಲ್ಲ. ಬದಲಿಗೆ ಆ ಧರ್ಮಗಳು ತಮ್ಮ ಅಂತಿಮ ಲಕ್ಷ್ಯದ ಕಲ್ಪನೆಯನ್ನು ಸ್ಪಷ್ಟಪಡಿಸಿಕೊಳ್ಳಲು ನೆರವು ನೀಡಿತು. ಎಲ್ಲ ದೃಷ್ಟಿಕೋನಗಳ ಐಕ್ಯತೆಯನ್ನು ಒತ್ತಿ ಹೇಳಿತು. ವ್ಯತ್ಯಾಸಗಳಿಲ್ಲ ಎಂದು ತೋರಿಸಿಕೊಟ್ಟು ಅವುಗಳೊಂದಿಗೆ ವಿಶ್ವಾಸವನ್ನು ಸ್ಥಾಪಿಸಿಕೊಂಡಿತು. ಭಾರತೀಯ ಋಷಿಗಳು ಕಂಡುಕೊಂಡ ಪರಮೋನ್ನತ ಲಕ್ಷ್ಯವನ್ನು ಕುರಿತು ಜ್ಞಾನವಾಹಿನಿಯು ಹೊಳೆಯಾಗಿ ಹರಿಯುತ್ತಿರಲು ಆ ಇತರ ಧರ್ಮಗಳ ಕಲ್ಪನೆಗಳು ಅದರ ಪಕ್ಕದಲ್ಲಿ ಅಲ್ಲಲ್ಲೇ ಕೊಳಗಳಾಗಿ ನಿಂತುವು. ಭಾರತದಲ್ಲಿಯೇ ಮುಖ್ಯ ಧರ್ಮದಿಂದ ಅನೇಕಾನೇಕ ಮತಪಂಥಗಳು ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡವು. ಅವು ಪರಮೋನ್ನತ ಸತ್ಯವನ್ನು ಕುರಿತು ಹಿಂದೂ ಧರ್ಮದ ಮೂಲ ಕಲ್ಪನೆಗೆ ಹಾನಿಯುಂಟು ಮಾಡಲು ಅದರ ಬೇರು ಕಡಿಯಲು ಪ್ರಯತ್ನಿಸಿದುದೂ ಉಂಟು. ಆದರೆ ಭೂಮಿಯು ನಡುಗಿದಾಗ ಸಾಗರದ ನೀರು ಆ ಕ್ಷಣಕ್ಕೆ ಸ್ವಲ್ಪ ಹಿಂದಕ್ಕೆ ಸರಿದಂತೆ ಕಂಡರೂ ಮರುಕ್ಷಣದಲ್ಲಿ 1000 ಪಟ್ಟು ಅಧಿಕ ಶಕ್ತಿಯಿಂದ ಭೋರ್ಗರೆದು ಧಾವಿಸಿ ಬಂದು ಕರಾವಳಿಗೆ ಅಪ್ಪಳಿಸುವ ಹಾಗೆ ಭಾರತೀಯ ಜ್ಞಾನವಾಹಿನಿಯು ಮತ್ತೆ ಮತ್ತೆ ಥಳಥಳಿಸಿ ನಿಂತಿದೆ. ಇತಿಹಾಸದಲ್ಲಿ ಎಲ್ಲ ಗೊಂದಲಗಳನ್ನೂ ಘರ್ಷಣೆಗಳನ್ನೂ ಮೀರಿ ನಿಂತಿದೆ. ಕಲಕಾಟ ಕ್ಷೋಭೆ ಶಮನಗೊಂಡ ಮೇಲೆ ಮನುಷ್ಯನ ಮನಸ್ಸನ್ನು ಬೇರೆ ಕಡೆಗೆ ಸೆಳೆದಿದ್ದ ವಿವಿಧ ಪಂಥಗಳನ್ನು ಮತ್ತೆ ತನ್ನತ್ತ ಸೆಳೆದು ತನ್ನ ಅಗಾಧ ವ್ಯಾಪಕತೆಯಲ್ಲಿ ವಿಲೀನಗೊಳಿಸಿಕೊಂಡಿದೆ. ಭಾರತೀಯರ ಆತ್ಮತತ್ವವು ಸರ್ವವ್ಯಾಪಿ, ಸರ್ವದರ್ಶಿ, ಸರ್ವವಿವರಣಾತ್ಮಕ ಮತ್ತು ಸರ್ವಸಮರ್ಥ. ಆತ್ಮತತ್ವದಲ್ಲಿ ನಂಬಿಕೆಯನ್ನು ಬೆಳೆಸಿಕೊಂಡು ಅದನ್ನು ಆಳವಾಗಿ ಪ್ರೀತಿಸುವುದೇ ನಿಜವಾದ ಪೂಜೆ. ಮನುಷ್ಯನು ಪ್ರೀತಿಸಬೇಕಾದ ಏಕೈಕ ವಸ್ತು ಆತ್ಮ. ಈ ಲೋಕದಲ್ಲಾಗಲಿ ಪರದಲ್ಲಾಗಲಿ ಯಾವುದೇ ವಸ್ತುವಿಗಿಂತ ಅಧಿಕವಾಗಿ ಪ್ರೀತಿ ಪಾತ್ರವಾಗಬೇಕಾದದ್ದು ಅದು. ಭಗವಂತನಿಗೆ ಮಾನವನು ಸಲ್ಲಿಸಬಹುದಾದ ನಿಜವಾದ ಆರಾಧನೆ ಆತ್ಮವನ್ನು ಪ್ರೀತಿಸುವುದು. ವೇದಗಳು ಬೋಧಿಸುವುದೂ ಇದನ್ನೇ. ಎದೆ ನಡುಗಿಸುವ ನಿಯಮ ನಿಬಂಧನೆಗಳ ಹೊರೆಯನ್ನು ಒಪ್ಪಿಕೊಳ್ಳಬೇಕೆಂದೂ ವೇದಗಳು ಹೇಳುವುದಿಲ್ಲ. ಕಾರಣ ಪರಿಣಾಮಗಳೆಂಬ ಕಂಬಿಗಳ ಹಿಂದೆ ಮಾನವನು ಬಂಧಿತವಾಗಬೇಕಾದ ಒಂದು ಕಾರಾಗೃಹದ ಚಿತ್ರವನ್ನು ಅವನೆದುರಿಗೆ ಹಿಡಿಯುವುದಿಲ್ಲ. ಈ ಎಲ್ಲ ನಿಯಮ ನಿಬಂಧನೆಗಳ ಹಿಂದೆ ಪರಮ ಪ್ರಭುವಾದ ಒಂದು ವಸ್ತುವಿದೆ. ಅದು ಪ್ರತಿಯೊಂದು ವಸ್ತುವಿನ ಸಾರ, ಪ್ರತಿಯೊಂದು ಶಕ್ತಿಯ, ಪ್ರತಿಯೊಂದು ಪರಮಾಣುವಿನ ಸತ್ವ. ಯಾರ ಆದೇಶ ಮಾತ್ರದಿಂದ ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ವರ್ತಿಸುತ್ತವೆಯೋ ಆ ಒಂದು ಪರವಸ್ತುವಿದೆ. ಅದನ್ನು ಪ್ರೀತಿಸಿ, ಪೂಜಿಸಿ, ಸ್ತುತಿಸಿ ಹೀಗೆಂದು ವೇದಗಳು ಹೇಳುತ್ತವೆ. ಅಲ್ಲಿ ವಿಸ್ತರಿಸುವ ಅದ್ಭುತವಾದ ಪ್ರೇಮ ದರ್ಶನ ಇದೇಯೇ. ಮಾನವನು ಈ ಜಗತ್ತಿನಲ್ಲಿ ತಾವರೆಯ ಎಲೆಯ ಹಾಗೆ ಬದುಕಬೇಕು. ಇದೇ ಪರಮ ರಹಸ್ಯ. ನೀರಿನಲ್ಲಿಯೇ ಹುಟ್ಟಿದ್ದರೂ ಅದರಿಂದ ಯಾವ ಪರಿಣಾಮಕ್ಕೂ ಒಳಗಾಗದೆ ತೇವಗೊಳ್ಳದೆ ತೇಲುತ್ತಿರುತ್ತದೆ. ಇಹದಲ್ಲೋ ಪರದಲ್ಲೋ ಅಮೂಲ್ಯವಾದ ಏನೋ ಒಂದು ಫಲವನ್ನು ಪಡೆಯುವ ಸಲುವಾಗಿ ಭಗವಂತನನ್ನು ಪ್ರೇಮಿಸುವುದು, ಸ್ತುತಿಸುವುದು ಕೂಡ ಒಳ್ಳೆಯದೇ. ಆದರೆ ಭಗವಂತನಿಗಿಂತ ಅಮೂಲ್ಯವಾದ ವಸ್ತು, ಅವನಿಗಿಂತ ಹೆಚ್ಚಾಗಿ ಪಡೆಯಲರ್ಹವಾದ ವಸ್ತು ಬೇರೊಂದಿಲ್ಲವಾದ್ದರಿಂದ ವೇದಗಳು ಮನಸ್ಸಿನಲ್ಲಿ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳದೆ ಭಗವಂತನನ್ನು ಪ್ರೇಮಿಸಬೇಕೆಂದು ಆದೇಶಿಸುತ್ತವೆ. ಪ್ರೇಮಕ್ಕಾಗಿ ಪ್ರೇಮಿಸಬೇಕು, ಭಗವಂತನನ್ನು ಪ್ರೇಮಿಸಬೇಕು. ಏಕೆಂದರೆ ಅವನು ಕೊಡುವ ಯಾವುದೇ ಒಂದು ವಸ್ತುವು ಅವನಿಗಿಂತ ಕಡಿಮೆಯಾಗಿರುತ್ತದಾದ್ದರಿಂದ ಅವನನ್ನು ಮಾತ್ರವೇ ಪ್ರೇಮಿಸಬೇಕು, ಯಾವುದೇ ಅಪೇಕ್ಷೆ ಅಥವಾ ಬೇಡಿಕೆ ಇಲ್ಲದೆ. ಇದು ಭಾರತೀಯರು ನೀಡಿರುವ ಅತ್ಯುನ್ನತ ಬೋಧನೆ. ಪಾಂಡವ ಸೋದರರಲ್ಲಿ ಮೊದಲನೆಯವನಾದ ಧರ್ಮಜನು ಮಹಾಭಾರತದಲ್ಲಿ ಚಿತ್ರಿತದಾಗಿರುವಂತೆ ಈ ಬಗೆಯ ಆದರ್ಶ ಪ್ರೇಮಿ. ಇಡೀ ಭಾರತದಷ್ಟು ವಿಶಾಲ ರಾಜ್ಯವನ್ನು ಕಳೆದುಕೊಂಡು ಹಿಮಾಲಯದ ಕಾಡುಗಳಲ್ಲಿ ವಾಸ ಮಾಡಬೇಕಾಗಿ ಬಂದಾಗ ಒಂದು ದಿನ ಅವನ ಪತ್ನಿ ದ್ರೌಪದಿ ಅವನನ್ನು ಕೇಳಿದಳು,
ಸ್ವಾಮಿ, ಧರ್ಮಾಚರಣೆಯಲ್ಲಿ ನೀವು ಸಂದೇಹವಿಲ್ಲದೆ ಅಗ್ರಗಣ್ಯರಾಗಿದ್ದೀರಿ. ಆದರೂ ನಿಮಗೇಕೆ ಈ ದುರ್ದಶೆ ಪ್ರಾಪ್ತವಾಯಿತು? ಅವಳಿಗೆ ತುಂಬಾ ದುಃಖವಾಗಿತ್ತು. ಧರ್ಮಜನು ಉತ್ತರ ಕೊಟ್ಟನು, ದ್ರೌಪದಿ, ದುಃಖಿಸಬೇಡ. ಈ ಹಿಮಾಚಲ ಪರ್ವತ ಶ್ರೇಣಿಯನ್ನು ನೋಡು. ಎಷ್ಟು ಭವ್ಯ, ಎಷ್ಟು ಸುಂದರ, ಎಂಥ ಅದ್ಭುತ! ಇದೆಷ್ಟು ಮನೋಹರವಾಗಿದೆ ಎಂದರೆ ನಾನಿದನ್ನು ಕೊನೆಯೇ ಇಲ್ಲದಷ್ಟು ಪ್ರೀತಿಸುತ್ತೇನೆ. ಅದು ನನಗೆ ಏನನ್ನೂ ಕೊಡುವುದಿಲ್ಲ. ಆದರೂ ಸುಂದರವಾದುದನ್ನು ಪ್ರೀತಿಸುವುದು, ಭವ್ಯವಾದುದನ್ನು ಪ್ರೀತಿಸುವುದು ನನ್ನ ಸ್ವಭಾವ. ಆದ್ದರಿಂದ ಈ ಕಾಡಿನಲ್ಲೂ ನಾನು ಸಂತೋಷದಿಂದ ಪ್ರೇಮಯುತನಾಗಿದ್ದೇನೆ. ಈ ಭವ್ಯ ಸೌಂದರ್ಯದ ಸಾಕಾರವೇ ಭಗವಂತ. ಇದೇ ಭಗವತ್ ಪ್ರೇಮದ ಅರ್ಥ ಮತ್ತು ಮಹತ್ವ. ಪ್ರೀತಿಸಲ್ಪಡಬೇಕಾದ ಏಕೈಕ ವಸ್ತು ಭಗವಂತ. ಭಾರತೀಯರು ಯುಗ ಯುಗಾಂತರಗಳಿಂದ ಹುಡುಕಿ ಕಂಡುಕೊಂಡಿರುವ ಪಾಠ ಇದು. ಆದ್ದರಿಂದ ಅವನನ್ನು ನಾನು ಪ್ರೇಮಿಸುತ್ತೇನೆ. ಯಾವುದೇ ವರವನ್ನು ಕೇಳುವುದಿಲ್ಲ. ನನ್ನನ್ನು ಎಲ್ಲಿ ಹೇಗೆ ಇಡಲು ಅವನಿಗೆ ಪ್ರೀತಿಯೋ ಅಲ್ಲಿ ಹಾಗೆ ಇಡಲಿ. ನನ್ನ ಪ್ರೇಮಕ್ಕೆ ದೊರಕುವ ಅತ್ಯುತ್ತಮ ಪ್ರತಿಫಲ ಅವನ ಪ್ರೇಮವೇ. ದ್ರೌಪದಿ, ನನ್ನ ಪ್ರೇಮವು ಮಾರುಕಟ್ಟೆಯಲ್ಲಿರುವ ಒಂದು ವಸ್ತುವಲ್ಲ. ಪ್ರೇಮ ಒಂದು ದೈವಿಕ ಗುಣವೆಂದೂ ಅದನ್ನು ಹಾಗೆಯೇ ಪರಿಗಣಿಸಬೇಕೆಂದೂ ಧರ್ಮಜನು ಅರ್ಥ ಮಾಡಿಕೊಂಡಿದ್ದನು. ಸದಾ ಆತ್ಮದ ಅರಿವನ್ನು ಹೊಂದಿರುವವರ ಸಹಜ ಸ್ವಭಾವ ಪ್ರೇಮ ಎಂಬುದನ್ನು ಅವನು ದ್ರೌಪದಿಗೆ ಬೋಧಿಸಿದನು. ಆತ್ಮವನ್ನು ಆಧಾರವಾಗಿ ಉಳ್ಳ ಪ್ರೇಮವು ಪರಿಶುದ್ಧ ಹಾಗೂ ಭವ್ಯವಾಗಿರುತ್ತದೆ. ಆದರೆ ಮನುಷ್ಯನು ಪ್ರೇಮದ ಹಲವಾರು ನಕಲಿ ರೂಪಗಳಿಂದ ಬದ್ಧನಾಗಿರುವುದರಿಂದ ತಾನು ಜೀವಮಾತ್ರನು, ಪ್ರತ್ಯೇಕನಾದ, ಒಂಟಿಯಾದ ಜೀವಿಯೆಂದು ನಂಬುತ್ತಾನೆ. ಅದರಿಂದಾಗಿ ದಿವ್ಯ ಪ್ರೇಮದ ಪೂರ್ಣತೆಯಿಂದಲೂ ವಿಶಾಲತೆಯಿಂದಲೂ ಅವನು ವಂಚಿತನಾಗುತ್ತಾನೆ. ಆದ್ದರಿಂದ ಮೊದಲು ಮನುಷ್ಯನು ಭಗವಂತನ ಕೃಪೆಯನ್ನು ಗಳಿಸಬೇಕು. ಆ ಅನುಗ್ರಹವನ್ನು ಪಡೆದಾಗ ಜೀವಿಯು ದೇಹದೊಂದಿಗೆ ತನ್ನನ್ನು ಸಮೀಕರಿಸಿಕೊಂಡಿರುವುದನ್ನು ಬಿಟ್ಟು ಆತ್ಮದೊಂದಿಗೆ ಸಮೀಕರಿಸಿಕೊಳ್ಳುತ್ತಾನೆ. ಈ ಪರಾಕಾಷ್ಠೆಯನ್ನು ವೇದಗಳು ಕಟ್ಟುಗಳನ್ನು ಕಳಚುವುದು, ಬಂಧ ವಿಚ್ಛೇದ ಅಥವಾ ಮೋಕ್ಷ ಎಂದು ಕರೆದಿದೆ. ದೇಹ ಸಮೀಕರಣ ಪ್ರವೃತ್ತಿಯ ವಿರುದ್ಧ ಹೋರಾಡಲು ಜಯದ ಏಕೈಕ ಸಾಧನವಾಗಿ ದೈವಾನುಗ್ರಹವನ್ನು ಸಂಪಾದಿಸಲು ಆಧ್ಯಾತ್ಮಿಕ ಸಾಧನೆಗಳನ್ನು ನಿಯಮಿಸಲಾಗಿದೆ. ತತ್ವವಿಚಾರ, ಇಂದ್ರಿಯ ನಿಯಂತ್ರಣ, ದಮ ಮತ್ತಿತರ 6 ಮುಖ್ಯ ಸಾಧನೆಗಳಿವೆ. ಇವುಗಳನ್ನು ಆಚರಿಸುವುದರಿಂದ ಚಿತ್ತಶುದ್ಧಿಯುಂಟಾಗುತ್ತದೆ. ಆಗ ಅದು ವಸ್ತುವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸಬಲ್ಲ ನಿರ್ಮಲವಾದ ಕನ್ನಡಿಯಂತಾಗುತ್ತದೆ. ಆಗ ಆತ್ಮವು ಅಲ್ಲಿ ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ. ಜ್ಞಾನ ಸಿದ್ಧಿಗೆ ಚಿತ್ತಶುದ್ಧಿಯೇ ರಾಜಮಾರ್ಗ. ಶುದ್ಧ ಹೃದಯವುಳ್ಳವರಿಗೆ ಇದನ್ನು ಸಾಧಿಸುವುದು ಸುಲಭ. ಭಾರತೀಯರು ಅನ್ವೇಷಿಸಿ ಕಂಡುಕೊಂಡ ಪರಮ ಸತ್ಯವಿದು. ಬೋಧನೆಯ ಮೂಲ ಸತ್ವವು ಇದಿಷ್ಟೇಯೇ. ಚರ್ಚೆಗಳಲ್ಲಿ ಮತ್ತು ವಿಚಾರರಹಿತ ಸಿದ್ಧಾಂತಗಳಲ್ಲಿ ಸಮಯವನ್ನು ಪೋಲು ಮಾಡುವುದು ಭಾರತೀಯ ವಿಧಾನವಲ್ಲ. ಸಮುದ್ರದ ದಂಡೆಯಲ್ಲಿ ಬಿದ್ದಿರುವ ಕಪ್ಪೆ ಚಿಪ್ಪುಗಳನ್ನು ನೋಡಿ ಅವರು ಸಂತೋಷಪಡುವುದಿಲ್ಲ. ಸಾಗರದ ಆಳದಲ್ಲಿರುವ ಮುತ್ತುಗಳನ್ನು ಹುಡುಕಿ ತೆಗೆಯಲು ಅವರು ಬಯಸುತ್ತಾರೆ. ಸಂತೋಷವಾಗಿ ಹಾಗೂ ಧೈರ್ಯವಾಗಿ ಸಾಗರದಾಳಕ್ಕೆ ಅವರು ಮುಳುಗುತ್ತಾರೆ, ಹುಡುಕುತ್ತಾರೆ. ವೇದಗಳು ಅವರಿಗೆ ಅನುಸರಿಸಬೇಕಾದ ಆದರ್ಶವನ್ನು, ಸಾಕ್ಷಾತ್ಕಾರದ ದಾರಿಯನ್ನು ತೋರಿಸಿಕೊಡುತ್ತವೆ. ಇಂದ್ರಿಯಗಳ ಮೂಲಕ ಬರುವ ಜ್ಞಾನದಿಂದ ಆಚೆಗಿರುವ ಪರಮೋನ್ನತ ಸತ್ಯವನ್ನು ಅರಿಯುವುದೇ ಆದರ್ಶ. ದೇಹವಲ್ಲದ ಆತ್ಮವು ದೇಹವಾದ ಅವನಲ್ಲಿ ಇದೆ. ಸತ್ಯದ ಆ ಸ್ವರೂಪವೇ ಪರಮಾತ್ಮ ಎಂದು ವೇದಗಳು ನೆನಪು ಕೊಡುತ್ತವೆ. ಅದೊಂದೇ ಸತ್ಯ ಮತ್ತು ನಿತ್ಯ, ಉಳಿದುವೆಲ್ಲ ಅನಿತ್ಯ ಮತ್ತು ಮಿಥ್ಯ. ವೇದಗಳು ರೂಪದಳೆದದ್ದೇ ಭಗವಂತನ ಅಸ್ತಿತ್ವವನ್ನು ಪ್ರಯೋಗತಃ ತೋರಿಸುವ ಮತ್ತು ಒತ್ತಿ ಹೇಳುವ ಸಲುವಾಗಿ. ಹಿಂದೂ ಸಿದ್ಧ ಪುರುಷರು ವೈದಿಕ ಮಾರ್ಗದಲ್ಲಿ ನಡೆದು ಆ ಬೋಧನೆಗಳಿಗನುಗುಣವಾಗಿ ತಮ್ಮ ಸಂಶೋಧನೆಗಳನ್ನು ನಿರ್ವಹಿಸಿದ್ದಾರೆ. ಶಾಸ್ತ್ರಗಳು ಅವರ ಅನುಭವಗಳ ಮತ್ತು ಅವರು ಗಳಿಸಿದ ಆನಂದದ ಅಧಿಕೃತ ನಿರೂಪಣೆಗಳು. ಶಾಸ್ತ್ರಗಳಲ್ಲೂ ಉಪನಿಷತ್ತುಗಳಲ್ಲೂ ನಾವು ಆತ್ಮ ಅರಿವನ್ನು ಪಡೆದೆವು ಎಂದು ಅವರು ಸ್ಥಿರೀಕರಿಸುತ್ತಾರೆ.
ಯಾವುದೋ ಒಂದು ವಿಚಾರರಹಿತ ಸಿದ್ಧಾಂತವನ್ನೋ ಚಿಂತನೆಯನ್ನೋ ಎದುರಿಸಿ ಅದರ ಮೇಲೆ ವಿಜಯ ಗಳಿಸುವ ಉದ್ದೇಶ ಹಿಂದೂಗಳಿಗಿಲ್ಲ. ಆ ಸಿದ್ಧಾಂತವನ್ನೇ ವಿಚಾರವನ್ನೇ ವಾಸ್ತವ ಆಚರಣೆಯಲ್ಲಿ ಪರೀಕ್ಷೆಗೊಡ್ಡಲು ಅವರು ಬಯಸುತ್ತಾರೆ. ಅವರ ಗುರಿ ಪೊಳ್ಳು ನಂಬಿಕೆಯಲ್ಲ, ಅದೊಂದು ಸ್ಥಿತಿ ಹಾಗೂ ಸಿದ್ಧಿ. ಭಾರತೀಯರ ಬದುಕಿನ ಗುರಿ ನಿರಂತರ ಸಾಧನೆಯ ಮುಖಾಂತರ ಪರಿಪೂರ್ಣತೆಯನ್ನು ಪಡೆಯುವುದು. ವ್ಯಕ್ತಿಯು ತನ್ನ ದಿವ್ಯತೆಯನ್ನು ಅರಿಯುವುದರಿಂದ ಬರುವ ಪೂರ್ಣತೆಯನ್ನು ಗಳಿಸುವುದು. ಭಾರತೀಯರಿಗೆ ಇದೇ ಮಹೋನ್ನತ ವಿಜಯ. ಜೈ ಸಾಯಿರಾಮ್.